ಓಂ ಶ್ರೀ ಹನುಮತಯೇ ನಮಃ. ತ್ವಮಸ್ಮಿನ್ ಕಾರ್ಯ ನಿರ್ಯೋಗೆ ಪ್ರಮಾಣಂ ಹರಿಸತ್ತಮ. ಹನುಮಾನ್ ಯತ್ನಮಾಸ್ತಾಯ ದುಃಖಕ್ಷಯಕರೋ ಭವ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ. ರಾಮಧೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ. ಓಂ ಶ್ರೀ ಆಂಜನೇಯ ದೇವಾಯ ನಮಃ. ಪವನಪುತ್ರ ಹನುಮಾನ್ ಕಿ ಜೈ. अंजना पुत्र आंजनेय की जय. श्री राम भक्त हनुमान की जय जय जय. ರಾಜ ದಶರಥನು ಪುತ್ರ ಪ್ರಾಪ್ತಿಗಾಗಿ ಪುತ್ರ ಕಾಮೇಷ್ಟಿ ಯಜ್ಞವನ್ನ ಮಾಡ್ತಾನೆ. ಯಜ್ಞ ಪೂರ್ತಿಯಾಗಿ ಯಜ್ಞದಿಂದ ಅಗ್ನಿದೇವನು ಪ್ರತ್ಯಕ್ಷನಾಗಿ ದಶರಥನ ರಾಣಿಯರಿಗಾಗಿ ಪಾಯಸ ಅಂದ್ರೆ ಖೀರನ್ನ ಪ್ರಸಾದವಾಗಿ ನೀಡ್ತಾನೆ. ದಶರಥನ ರಾಣಿಯರಂತೆಯೇ ತಪಸ್ಸನ್ನ ಮಾಡುವ ಅಂಜನಿಗೂ ಕೂಡ ಪಾಯಸವು ದೊರಕಿತ್ತು ಮತ್ತು ಅದರಿಂದಲೇ ಮಾರುತಿಯ ಜನ್ಮವಾಗಿತ್ತು. ಆ ದಿನ ಚೈತ್ರ ಪೌರ್ಣಿಮೆಯಾಗಿತ್ತು. ಈ ದಿನವನ್ನ ಹನುಮಾನ್ ಜಯಂತಿ ಅಂತ ಆಚರಣೆಯನ್ನ ಮಾಡ್ತೇವೆ. ಇದು ವಾಲ್ಮೀಕಿ ರಾಮಾಯಣದಲ್ಲಿ ಕಿಷ್ಕಿಂಧಾಕಾಂಡ ಅಧ್ಯಾಯ 66ರಲ್ಲಿ ಬರುತ್ತದೆ ಬಂಧುಗಳೇ. ಕೆಲವು ಪಂಚಾಂಗಗಳ ಪ್ರಕಾರ ಅಶ್ವಯುಜ ಕೃಷ್ಣ ಚತುರ್ದಶಿಯ ಹನುಮಂತನ ಜನ್ಮತಿಥಿಯಾಗಿದೆ ಮತ್ತು ಇನ್ನು ಕೆಲವರ ಪ್ರಕಾರ ಚೈತ್ರ ಹುಣ್ಣಿಮೆಯು ಹನುಮಂತನ ಜನ್ಮತಿಥಿಯಾಗಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹನುಮಂತನ ಜಯಂತಿಯನ್ನ ಚೈತ್ರ ಹುಣ್ಣಿಮೆಯೆಂದೇ ಆಚರಣೆಯನ್ನ ಮಾಡಲಾಗ್ತದೆ ಬಂಧುಗಳೇ. ಹನುಮಂತ ಸರ್ವ ಶಕ್ತಿವಂತನಾಗಿದ್ದ. ಹುಟ್ಟಿದ ಕೂಡಲೇ ಮಾರುತಿಯು ಸೂರ್ಯನನ್ನ ನುಂಗಲು ಹಾರ್ತಾನೆ ಅನ್ನೋ ಕಥೆ ಇದೆ. ಇದರಿಂದ ವಾಯುಪುತ್ರ ಅಂದರೆ ವಾಯುತತ್ವದಿಂದ ನಿರ್ಮಾಣವಾದವನು ಅಂತ. ಮಾರುತಿಯು ಸೂರ್ಯನನ್ನ ಜಯಿಸುವವನಾಗಿದ್ದ ಅನ್ನೋದು ಇಲ್ಲಿಂದನೇ ತಿಳಿಯುತ್ತದೆ. ಪೃಥ್ವಿ, ಆಪ, ತೇಜ, ವಾಯು ಮತ್ತು ಆಕಾಶ ಈ ತತ್ವಗಳಲ್ಲಿ ವಾಯು ತತ್ವವು ತೇಜ ತತ್ವಕ್ಕಿಂತಲೂ ಹೆಚ್ಚು ಸೂಕ್ಷ್ಮ ಅಂದರೆ ಹೆಚ್ಚು ಶಕ್ತಿಯುಳ್ಳದ್ದಾಗಿದೆ ಬಂಧುಗಳೇ. ಎಲ್ಲ ದೇವತೆಗಳಲ್ಲಿ ಕೇವಲ ಮಾರುತಿಗೆ ಮಾತ್ರ ಕೆಟ್ಟ ಶಕ್ತಿಗಳು ತೊಂದರೆಗಳನ್ನ ಕೊಡೋದಿಲ್ಲ. ಶನಿಯ ತೊಂದರೆಯೂ ಕೂಡ ಇಲ್ಲ ಬಂಧುಗಳೇ. ಲಂಕೆಯಲ್ಲಿ ಲಕ್ಷಗಟ್ಟಲೆ ರಾಕ್ಷಸರಿದ್ರು. ಆದರೆ ಅವರಿಗೆ ಮಾರುತಿಗೆ ತೊಂದರೆ ಕೊಡಲು ಸಾಧ್ಯವಾಗಲೇ ಇಲ್ಲ. ಆದ್ದರಿಂದ ಮಾರುತಿಗೆ ಭೂತಗಳ ಸ್ವಾಮಿ ಅಂತ ಕೂಡ ಕರೀತಾರೆ. ಯಾರನ್ನಾದ್ರೂ ಭೂತವು ಹಿಡಿದಿದ್ರೆ ಆ ವ್ಯಕ್ತಿಯನ್ನ ಮಾರುತಿಯ ದೇವಸ್ಥಾನಕ್ಕೆ ಒಯ್ತಾರೆ ಅಥವಾ ಮಾರುತಿ ಸ್ತೋತ್ರವನ್ನ ಪಠಣ ಮಾಡ್ತಾರೆ, ಹನುಮಾನ್ ಚಾಲಿಸವನ್ನ ಪಠಣ ಮಾಡ್ತಾರೆ. ಇದರಿಂದ ಅವನ ತೊಂದರೆಗಳು ಕಡಿಮೆಯಾಗದಿದ್ದರೆ ಅವನ ಮೇಲಿನಿಂದ ತೆಂಗಿನಕಾಯಿಯನ್ನ ನಿವಾಳಿಸಿ ಮಾರುತಿಯ ದೇವಸ್ಥಾನದಲ್ಲಿ ಒಡಿತಾರೆ. ಅವನ ಮೇಲಿನಿಂದ ತೆಂಗಿನಕಾಯಿಯನ್ನು ನಿವಾಳಿಸುವುದರಿಂದ ಅವನಲ್ಲಿದ್ದ ಕೆಟ್ಟ ಶಕ್ತಿಯು ತೆಂಗಿನಕಾಯಿಯಲ್ಲಿ ಪ್ರವೇಶಿಸುತ್ತದೆ ಮತ್ತು ಆ ತೆಂಗಿನಕಾಯಿಯನ್ನ ಮಾರುತಿಯ ದೇವಸ್ಥಾನದಲ್ಲಿ ಒಡೆಯೋದ್ರಿಂದ ಅದರಲ್ಲಿರುವಂತಹ ಕೆಟ್ಟ ಶಕ್ತಿಯು ಮಾರುತಿಯ ಸಾಮರ್ಥ್ಯದಿಂದ ನಾಶವಾಗುತ್ತದೆ ಅನ್ನೋ ನಂಬಿಕೆ, ವಿಶ್ವಾಸ. ನಂತರ ಆ ತೆಂಗಿನಕಾಯಿಯನ್ನ ವಿಸರ್ಜನೆ ಮಾಡಿಬಿಡ್ತಾರೆ. ಆಂಜನೇಯ ಮಹಾಪರಾಕ್ರಮಿಯಾಗಿದ್ದ. ರಾಮ ರಾವಣರ ಯುದ್ಧದಲ್ಲಿ ಬ್ರಹ್ಮಾಸ್ತ್ರದಿಂದ ರಾಮ, ಲಕ್ಷ್ಮಣ, ಸುಗ್ರೀವ ಇತ್ಯಾದಿ ವೀರರು ಮೂರ್ಛೆ ಹೋದಾಗ ಜಾಂಬವಂತನು ಹನುಮಂತನ ಪರಾಕ್ರಮದ ಬಗ್ಗೆ ಹೀಗೆ ವರ್ಣನೆಯನ್ನ ಮಾಡಿದ್ದ. ವಾನರ ಶ್ರೇಷ್ಠ ಹನುಮಂತನು ಜೀವಂತವಾಗಿದ್ದಾಗ ಎಲ್ಲ ಸೈನ್ಯವು ಮರಣ ಹೊಂದಿದರೂ ಅವರು ಮರಣ ಹೊಂದದಂತೆ ಆಗಿದೆ. ಆದರೆ ಹನುಮಂತನು ಪ್ರಾಣತ್ಯಾಗ ಮಾಡಿದರೆ ನಾವು ಜೀವಂತವಾಗಿದ್ದರೂ ಮೃತರಾದಂತೆಯೇ ಆಗಿದೆ ಅಂತ ಹೇಳಿದ್ರು ಜಾಂಬುವಂತ. ಹನುಮಂತನು ಜಂಬು, ಮಾಲಿ, ಅಕ್ಷ, ಧೂಮ್ರಾಕ್ಷ, ನಿಕುಂಭ ಇತ್ಯಾದಿ ಬಲಾಢ್ಯ ವೀರರನ್ನ ನಾಶ ಮಾಡಿದ್ರು.
ಅವನು ರಾವಣನನ್ನು ಮೂರ್ಛಿತಗೊಳಿಸಿದ್ದ. ಸಮುದ್ರ ಉಡ್ಡಾಣ, ಲಂಕೆಯ ದಹನ, ದ್ರೋಣಗಿರಿ ಪರ್ವತವನ್ನ ತರುವುದು ಇತ್ಯಾದಿ ಘಟನೆಗಳು ಹನುಮಂತನ ಶೌರ್ಯದ ಪ್ರತೀಕವಾಗಿದೆ ಬಂಧುಗಳೇ. ಇಂತಹ ಹನುಮಂತನ ಜಯಂತಿಯಂದು ಆ ಹನುಮಂತನ ಸ್ಮರಣೆಯನ್ನ ಮಾಡೋಣ. ಹನುಮಾನ್ ಚಾಲೀಸವನ್ನ ಪಠಣ ಮಾಡೋಣ. ಹನುಮಂತನ ಕೃಪೆಗೆ ಪಾತ್ರರಾಗೋಣ. ಎಲ್ಲ ಶನಿ ಕಷ್ಟಗಳಿಂದ, ಶನಿ ತೊಂದರೆಗಳಿಂದ ಮುಕ್ತಿಯನ್ನು ನೀಡುವಂತ ಆ ಆಂಜನೇಯನಲ್ಲಿ ಪ್ರಾರ್ಥನೆಯನ್ನ ಮಾಡೋಣ ಬಂಧುಗಳೇ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ತಪ್ಪದೆ ಇತರರಿಗೂ ಶೇರ್ ಮಾಡಿ. ಈವರೆಗೂ ಈ ಗುರುಸೇವಕನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಂದನೆಗಳು.